ಜನಪರ ಹೋರಾಟದ ಹರಿಕಾರ ಸಂಕಷ್ಟದ ಸಮಯದಲ್ಲಿ ಧ್ವನಿ ಅಬ್ದುಲ್ ಮಾಲಿಕ್. ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳ ಪರದಾಟಕ್ಕೆ ಕೊನೆಗೂ ಸ್ಪಂದನೆ ಸಿಕ್ಕಿದೆ. ಕಳೆದ 1 ತಿಂಗಳಿನಿಂದ ಉಚಿತ ಬಸ್ ಪಾಸ್ ಇಲ್ಲದೆ ಪರದಾಡುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರ ಕಣ್ಣೀರಿಗೆ ಕರ್ನಾಟಕ ಕಾವಲು ಪಡೆ ನೇತೃತ್ವದಲ್ಲಿ ನ್ಯಾಯ ಸಿಕ್ಕಿದೆ. ಬೇಗೂರಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಳೆದ 1 ತಿಂಗಳಿನಿಂದ ಬಸ್ ಪಾಸ್ ಸಮಸ್ಯೆಗಾಗಿ ಕಚೇರಿಗಳಿಗೆ ಅಲೆದಾಡಿ ಸುಸ್ತಾಗಿದ್ದರು. ಯಾರೂ ಸೂಕ್ತವಾಗಿ ಸ್ಪಂದಿಸುತ್ತಿರಲಿಲ್ಲ. ಅಂತಿಮವಾಗಿ ಭರವಸೆಯ ಆಶಾಕಿರಣವಾಗಿ ಈ ಸಮಸ್ಯೆಯನ್ನು ಅಬ್ದುಲ್ ಮಾಲಿಕ್ ತಾಲೂಕು ಅಧ್ಯಕ್ಷರು ಕರ್ನಾಟಕ ಕಾವಲು ಪಡೆ ಅವರ ಗಮನಕ್ಕೆ ತರಲಾಯಿತು. ದೂರು ಸ್ವೀಕರಿಸಿದ ಕೂಡಲೇ ಅಬ್ದುಲ್ ಮಾಲಿಕ್ ಅವರು ತಮ್ಮ ಜವಾಬ್ದಾರಿಯನ್ನು ಅರಿತು ತಕ್ಷಣವೇ ಕೆಎಸ್ಆರ್ಟಿಸಿ ಸಾರಿಗೆ ವ್ಯವಸ್ಥಾಪಕರಿಗೆ ಕರೆ ಮಾಡಿ ವಿದ್ಯಾರ್ಥಿಗಳ ಸಂಕಷ್ಟವನ್ನು ವಿವರಿಸಿ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅಬ್ದುಲ್ ಮಾಲಿಕ್ ಅವರ ಈ ಜನಪರ ಕಾಳಜಿ ಮತ್ತು ತ್ವರಿತ ಸ್ಪಂದನೆಗೆ ಪೋಷಕರು ಧನ್ಯವಾದ ತಿಳಿಸಿದ್ದಾರೆ. ಸಮಸ್ಯೆ ಬಂದಾಗ ಕೇವಲ ಮಾತನಾಡದೆ ನೇರವಾಗಿ ಕಣಕ್ಕಿಳಿದು ಪರಿಹಾರ ಒದಗಿಸುವ ನೇತಾರರು ಬೇಕು ಎಂಬುದಕ್ಕೆ ಅಬ್ದುಲ್ ಮಾಲಿಕ್ ಅವರು ಸಾಕ್ಷಿಯಾಗಿದ್ದಾರೆ. ನಿಮ್ಮ ಈ ಸಮಾಜಮುಖಿ ಸೇವೆ ವಿದ್ಯಾರ್ಥಿಗಳ ಭವಿಷ್ಯದ ಬಗೆಗಿನ ನಿಮ್ಮ ಕಾಳಜಿ ಹೀಗೆ ಮುಂದುವರಿಯಲಿ. ನಿಮ್ಮಂತಹ ಧೀಮಂತ ನಾಯಕರಿಂದಲೇ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ನಿಮ್ಮ ಈ ದಿಟ್ಟ ನಿರ್ಧಾರಕ್ಕೆ ಹಾಗೂ ಜನಪರ ಹೋರಾಟಕ್ಕೆ ನಮ್ಮ ಹಾರ್ದಿಕ ಅಭಿನಂದನೆಗಳು ಸರ್. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಸಾರಿಗೆ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಒಂದು ಉಚಿತ ಪಾಸ್ ವಿಚಾರವಾಗಿ ನಮ್ಮ ಸಂಘಟನೆಗೆ ಕರ್ನಾಟಕ ಕಾವಲು ಪಡೆಗೆ ಹಲವು ದೂರುಗಳು ಬಂದಿದ್ದಾರೆ. ಪೋಷಕರು ವೃಂದದವರು ದೂರು ಕೊಟ್ಟಿದ್ದಾರೆ. ನಿನ್ನೆ ತಾನೇ ಬೇಗೂರಿನ ಮಹೇಶ್ ಅನ್ನುವ ಒಬ್ಬ ಪೋಷಕರು ದೂರು ಕೊಟ್ಟಿದ್ದಾರೆ. ಬೇಗೂರಿಂದ ಗುಂಡ್ಲುಪೇಟೆಯಿಂದ ಆದರ್ಶ ಶಾಲೆಗೆ ವಿದ್ಯಾರ್ಥಿ 7ನೇ ತರಗತಿ ವಿದ್ಯಾರ್ಥಿ ಲಕ್ಷ್ಮೀಕಾಂತ್ ಅನ್ನೋ ವಿದ್ಯಾರ್ಥಿಗೆ ಉಚಿತ ಪಾಸ್ ಸಿಗದೆ ಸುಮಾರು 20 ದಿನದಿಂದ ಅಲೆದಾಡುತ್ತಿರುವುದನ್ನು ಅವರು ಬಂದು ನಮಗೆ ಒಂದು ಅಳಲನ್ನು ತೋಡ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಸಾರಿಗೆ ಇಲಾಖೆಯ ವ್ಯವಸ್ಥಾಪಕರಿಗೆ ಕರೆ ಮಾಡಿ ಕೇಳಿಕೊಂಡಾಗ ಕೆಲವು ಭರವಸೆಯನ್ನು ಕೊಟ್ಟರು. ಇದು ನಮ್ಮ ಗುಂಡ್ಲುಪೇಟೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಸಮಸ್ಯೆ ಆಗಿದೆ, ಸರ್ವರ್ ಸಮಸ್ಯೆ ಆಗಿರುವುದರಿಂದ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇದನ್ನು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ನೀಡುವಲ್ಲಿ ಸಫಲರಾಗಬೇಕು. ಈ ಕೆಲಸ ಕೂಡಲೇ ಮಾಡಬೇಕು ಅಂತ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನಾನು ಒತ್ತಾಯಿಸ್ತಾ ಇದ್ದೇನೆ. ಯಾಕಂದರೆ ವಿದ್ಯಾಭ್ಯಾಸ ವಿಚಾರವಾಗಿ ಯಾರೂ ಕೂಡ ನಿರ್ಲಕ್ಷ್ಯ ವಹಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಕೂಡಲೇ ಈ ಉಚಿತ ಪಾಸ್ ಸಮಸ್ಯೆನ 2 ದಿನದಲ್ಲಿ ನೀವು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ನಿಮ್ಮಲ್ಲಿ ಹೇಳೋ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ.